ಬರ್ತಾ ಇದೆ. ಕರ್ಚಿಕಾಯಿ ನಮ್ಮ ಸೈಡು. ಬೇರೆ 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 ಗಾಯ್ಸ್, ನಮ್ಮನ್ನ ಬಸ್ ಮಿಸ್ ಮಾಡ್ಬೇಕಂತ ಕೂತ್ರಿ ನೀಗ. ಮೆರಿಟ್ ಮೆರಿಟಲ್ಲಿ ಬಂದವರಮ್ಮ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಬ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ರೆಸ್ಟ್ ಮಾಡ್ತಾ ಇದ್ದೆ. ಕಾಲ ಅದಕ್ಕೆ ಈಗ ನಮ್ಮ ಅಕ್ಕ ಊರಿಗೆ ಹೊರಟಿದ್ದಾರೆ. ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ, ಹೊರಟಿದ್ದಾರೆ. ನಮ್ಮ ಬಂಗಾರಿ ಓಡಾಡ್ತಾ ಇದೆ. ಊರಿಗೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ನಮ್ಮಮ್ಮ ಪೂಜೆ ಮಾಡ್ತಾಯಿದೆ. ಈಗ ನಾಗರ ಪಂಚಮಿ ಅಲ್ಲ, ಅದಕ್ಕೆ ಪೂಜೆ ಸ್ಟಾರ್ಟ್. ನಾನಿನ್ನು ಫ್ರೆಶಪ್ ಆಗಬೇಕು. ಇದು ಗಾಯ ಹಸಿ ಬಿಡಬಾರ್ದು ಗೈಸ್, ಅದಕ್ಕೆ ಸ್ನಾನ ಬೆಳಗ್ಗೆ ಮಾಡಿಲ್ಲ. ಈಗ ಮಾಡಬೇಕು, ಅದಕ್ಕೆ ಜಗಾಡ್ ಹೆಂಗೆ ಮಾಡಿದ್ದೀನಿ ನೋಡಿ. ಈ ಥರ ಜಗಾಡ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ನಮ್ಮನ್ನ ಮೇಲೆ ಇದು ಕೆಳಗಡೆ ಹೋಗಿ ನೀರು ತೊಗೊಂಬರ್ತಾ ಇದ್ದಾನೆ, ಫಿಲ್ಟರ್ ನೀರು. ಯಾಕಂದರೆ ಅಲ್ಲಿವರೆಗೂ ಹೋಗ್ಬೇಕು ಗೈಸ್, ಫಿಲ್ಟರ್ ನೀರು ಕ್ಯಾನ್ ತೊಗೊಂಡು. ಅದಕ್ಕೆ ಅಲ್ಲಿ ಆಗಲ್ಲ ಅಂತ ಇಲ್ಲೇ ತೊಗೊಂಡ್ಬಿಡ್ತೀವಿ. ಪೂಜೆ ನಡೀತಾ ಇದೆ. ನಮ್ಮ ಅಕ್ಕ ಈಗ ಹೊರಡು ಪೂಜೆ ಮಾಡ್ತಿದ್ದೀವಿ ನೋಡಿ. ಸೊ ಗೈಸ್, ಹೇಳಿದ್ನಲ್ಲ ವಿಡಿಯೋ ಎಷ್ಟು ಸರ್ದು ಇನ್ಸ್ಪಿರೇಷನಲ್ ವಿಡಿಯೋ, ಇಂಟರ್ವ್ಯೂ ವಿಡಿಯೋ ಬರುತ್ತೆ ಅಂತ. ಅದು ನೋಡ್ತಾ ಕೂತಿದ್ದೆ, ನೋಡಿದೆ ಏನು ಇಂಟರ್ವ್ಯೂ ಕೊಟ್ಟಿದ್ದಾರೆ ಗೈಸ್. ಇನ್ನೊಂದು ಆನ್ಸರ್ ಕೂಡ ಬೇರೆ. ಅವರು ಆನ್ಸರ್ ಮಾಡೋ ರೀತಿನೇ ಬೇರೆ. ನೋಡಿದೆ, ತುಂಬ ಖುಷಿ ಆಯಿತು. ಮತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸಿಂಗ್ ನೆಕ್ಸ್ಟ್ ವ್ಲಾಗ್ ಆದರೆ ನಾಳೆ ಬಸ್ ಮಿಸ್ ಮಾಡ್ಬೇಕಂತ ಕೂತ್ರಿ ನೀಗ. ಟೈಮ್ ಆಯ್ತು, ಈಗ ನೋಡಲಿಲ್ಲ 7:20 ಆಯ್ತು. ವಿದ್ಯಾಗ್ರೆ ಏನು ವಿದ್ಯಾಗ್ರಿ? ಹಾಂ ಹಾಂ ಏನೇನು ಇದು ವಿದ್ಯಾಗ್ರೆ ಆಗೈತೆ ಅಂತ ಫೋನ್ ಮಾಡಿದ್ರೆ ಅಲ್ಲಿ ಆಮೇಲೆ ಗೈಸ್ ಬನ್ನಿ ಬೇಗ ಬೇಗ. ನಮ್ಮ ಅಕ್ಕ ಹೊರಟಿದ್ದಾರೆ. ಈಗ ಬಂಗಾರಿಗೆ ಪಾರ್ಕಿಂಗ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ತನಕ ಓಡೋಗಿದೆ ಕೆಳಗಡೆ. ನಮ್ಮ ಅಕ್ಕ ಹೊರಟಿದ್ದಾರೆ, ಬನ್ನಿ. ಹೇಳೈತೆ ಬಂಗಾರಿ, ಬಾ ಬಂಗಾರಿ ಬಾ. ಬೇರೆ 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 ಬೆಲ್ಟ್ ಬೆಲ್ಟ್ ಬೆಲ್ಟ್. ಗೈಸ್ ಫೈನಲಿ ಸ್ನಾನ ಮುಗಿಸ್ಕೊಂಬಂದೆ. ಅಲ್ಲ ಅಷ್ಟೆಲ್ಲ ಜುಗಾಡು ಮಾಡ್ಕೊಂಡಿದ್ನಲ್ಲ, ಕಾಲಿಗೆ ನೀರು ತಾಕ್ಬಾರ್ದು, ಹಸಿ ಆಗಬಾರ್ದು, ಅದು ಗಾಯ ಬೆಟ್ಟಾಗಬಾರ್ದು ಅಂತ ಮಾಡಿದ್ದೆ ಜುಗಾಡು. ಅಂದರೂ ಫುಲ್ಲು ತೊಯ್ದೋಯ್ತು ಗೈಸ್, ಫುಲ್ಲು ಬೆಟ್ಟಾಗೋಯ್ತು. ಏನು ಜುಗಾಡು ಮಾಡಿದ್ರು ವೇಸ್ಟ್ ಆಯಿತು. ಸೊ ಗೈಸ್ ಫೈನಲಿ ಫ್ರೆಶಪ್ ಆಗಿ ಈಗ ತಾನೇ ಫ್ರೆಶಪ್ ಆದ ಎಲ್ಲ. ನಮ್ಮಮ್ಮ ಆಗಲೇ ನಮ್ಮ ಅಕ್ಕ ಅವ್ರಿಗೆ ಅದೇನೇನು ಐಟಮ್ಸ್ ಮಾಡ್ತಾಯಿದ್ರಲ್ಲ ತಿನ್ನೋಕ್ಕೆ, ಊರಿಗೆ ಕೊಟ್ಟು ಕಳ್ಸೋಕ್ಕೆ. ನೋಡಿ, ಇದು ಶೇಂಗಾದ ಹೋಳಿಗೆ, ಇದು ಏನದು ಖಾರ ಬೂಂದಿ. ನಾವು ಈ ಕಡೆ
ನಮ್ಮ ಸೈಡು ಏನೋ ಚುರುಮುರಿ ಅಂತೀವಿ, ಮತ್ತು ಚೂಡ ಅಂತೀವಿ, ಮತ್ತು ಇದು ಕಡುಬು, ಕರ್ಚಿಕಾಯಿ ನಮ್ಮ ಸೈಡು. ಹಾಗೆ ಕಡುಬು ಏನೋ ಅಂತಾರೆ ಗೊತ್ತಿಲ್ಲ, ಅದು ಇನ್ನೊಂದು ಐಟಮ್ ಹೆಸರು, ಅದು ಅಂತಾರೆ, ಅದನ್ನು ಮಾಡಿದ್ದಾರೆ. ಮತ್ತು ಶೇಂಗಾದ ಲಾಡು, ಶೇಂಗಾ ಲಡ್ಡು ಮಾಡಿದ್ದಾರೆ. ಇಷ್ಟು ಬಿಟ್ಟರೆ ಮತ್ತು ಶೇಂಗಾ ಚಟ್ನಿ ಮಾಡಿದ್ದಾರೆ. ಚಟ್ನಿ ನಾವು ಈ ಕಡೆ ಜಾಸ್ತಿ ಕೊಡ್ತೀವಿ, ಶೇಂಗಾ ಚಟ್ನಿ, ಪ್ರೋಟೀನ್ ಸೋರ್ಸ್. ಆದರೆ ಖಾರ ಸ್ವಲ್ಪ ಆಗುತ್ತೆ, ಖಾರ ಅವಾಯ್ಡ್ ಮಾಡಬೇಕು. ನಾವು ಖಾರ ತಿಂತೀವಿ ಬಿಟ್ಟರೆ ಏನಿಲ್ಲ. ಈಗ ಶೇಂಗಾದೊಳಗೆ ತಿನ್ನೋಣ. ಸೊ ಗೈಸ್, ಹೋಳಿಗೆ ತಿಂದೆ, ಸಖತ್ತಾಗಿತ್ತು. ಈಗ ಊಟ ಮಾಡಿ ಪಾಸ್ಕೊಂಬಿಡೋದು ಗೈಸ್. ಈ ವ್ಲಾಗ್ನ ಎಲ್ಲೇ ಏನು ಮಾಡ್ತೀನಿ, ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಬಾಯ್ ಬಾಯ್.